ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ 24. ನಾನು ಲೋಕನಾಥ್ ಹೋಗಾರ್. ಬೆಂಗಳೂರು ಮಹಾನಗರದ ಜೀವನಾಡಿಯಾಗಿರುವ ನಮ್ಮ ಮೆಟ್ರೋ ದರ ಫೆಬ್ರವರಿ 9ರಿಂದ ದರ ಏರಿಕೆಯಾಗಿದೆ. 50% ದರ ಏರಿಕೆ ಬೆನ್ನಲ್ಲೇ ಜನ ಪರದಾಡ್ತಾ ಇದ್ದಾರೆ. ಜನರ ಜೇಬಿಗೆ ಒಂದು ರೀತಿಯಾಗಿ ಸರ್ಕಾರ ಕತ್ತರಿಯನ್ನು ಹಾಕ್ತಾ ಇದೆ. KSRTC 15% ಟಿಕೆಟ್ ದರ ಹೆಚ್ಚಳ ಬೆನ್ನಲ್ಲೇ ಈಗ ನಮ್ಮ ಮೆಟ್ರೋಗೆ ಸರ್ಕಾರ ಕೈ ಹಾಕಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ 10-15% ಅಲ್ಲದೆ ದಿಢೀರ್ನೆ 50% ಹೆಚ್ಚಳದಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ಹೀಗಾಗಿ ಜನರ ಅಭಿಪ್ರಾಯ ಏನು, ಜನ ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ, ಸುಗಮ ಸಂಚಾರ ಅಂತ ನಂಬಿ ನಮ್ಮ ಮೆಟ್ರೋ ಹತ್ತುವಂಥ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಜನರ ಬಳಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವು ಮಂತ್ರಿ ಮಾಲವ್ರಿಗೂ ಓಟ್ ಬಂದ್ರಿ 30 ರೂಪಾಯಿ ಇತ್ತು ಒಬ್ರಿಗೆ, ಈಗ 60 ರೂಪಾಯಿ. ಏಕಾಏಕಿ 30 ರೂಪಾಯಿ ಜಾಸ್ತಿ ಮಾಡವ್ರೆ ಇವರು. ಇದು ಜಾಸ್ತಿ ಮಾಡ್ದಂಗೆ ಎಲ್ರಿಗೂ ಸಂಬಳ ಎಲ್ಲ ಜಾಸ್ತಿ ಮಾಡಬೇಕು. ಸಂಬಳ ಜಾಸ್ತಿ ಮಾಡಿದ್ರೆ ಅದು ಮಾತ್ರ ಜಾಸ್ತಿ ಮಾಡಲ್ಲ, ಅದಷ್ಟೇ ಇರುತ್ತೆ. ಇದನ್ನು ಜಾಸ್ತಿ ಮಾಡಿದ್ರೆ ಕಷ್ಟ. ಇದ್ರ ಬದಲೆಲ್ಲ ಮತ್ತೆ ಬೈಸಿಕಲ್ಗಳು ಮತ್ತು ಟೂ ವೀಲರು ಕಾರುಗಳಲ್ಲೇ ಹೋಗಿ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಸ್ಕಿಪ್ ಮಾಡ್ತಾರೆ ಇದನ್ನು. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಅನುಕೂಲ. ಒಂದೇ ಸರಿ ಜಾಸ್ತಿ ಮಾಡಬಾರ್ದು, ಡಬಲ್ ಮಾಡಬಾರ್ದು. 30 ಇರೋದನ್ನ ಮತ್ತೆ 60 ರೂಪಾಯಿ ಮಾಡಿದ್ದಾರೆ. 30 ಇರೋದನ್ನ ಏನೋ 5 ರೂಪಾಯಿ ಹಂಗೆ 10 ರೂಪಾಯಿ ಮಾಡಬೇಕು. 30ಕ್ಕೆ 30 ಮಾಡಿದರೆ ಕಷ್ಟ. ಅದನ್ನ ಕಮ್ಮಿ ಮಾಡಬೇಕು ಸರ್ಕಾರದವರು. ಬೆಂಗಳೂರಲ್ಲಿ ಯಾವ ಥರ ಜನರಿಗೆ ಕಷ್ಟ ಆಗ್ತಾ ಇದೆ ಸರ್? ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆನೇ ದೊಡ್ಡ ಕಷ್ಟ. ಟ್ರಾಫಿಕ್ ಸಮಸ್ಯೆನೇ ಬಗೆಹರಿಬೇಕು. ಇಲ್ಲೆಲ್ಲ ಈಗ IT-BT ಕಂಪ್ನಿಗಳು, ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಅದನ್ನೆಲ್ಲ ಜಾಸ್ತಿ ಆಗಿರೋದಕ್ಕೆ ಎಂಪ್ಲಾಯೀಸು, ಈಗ ಒಂದು ಎಂಪ್ಲಾಯ್ ಒಂದು ಕಾರು. ಒಂದು ಕಂಪ್ನಿಯಲ್ಲಿ 5,000 ಅಂದರೆ ಅದರಲ್ಲಿ 2,500 ಜನ 2,500 ಕಾರ್ ಇಟ್ಕೊಂಡೇ ಓಡಾಡ್ತಾರೆ. ಬಸ್ಸಲ್ಲಿ ಎಷ್ಟು ಕಡಿಮೆ. ಅದನ್ನೆಲ್ಲ ಇದು ಮಾಡಬೇಕು, ಅಮೆಂಡ್ಮೆಂಟ್ ಮಾಡಿಬಿಟ್ಟು ಎಲ್ಲ ಬಸ್ಸಲ್ಲೇ ಅವ್ರದ್ದೊಂದು ಕ್ಯಾಬಲ್ಲೇ ಓಡಾಡಬೇಕು, ಕಾರುಗಳಲ್ಲಿ ಬರಬಾರ್ದು ಅಂತ. ಎಲ್ಲ ರೋಡಲ್ಲೇ ಬರ್ತದಲ್ಲ ಕಾರುಗಳೆಲ್ಲ. ಎಂಪ್ಲಾಯೀಸ್ ಒಬ್ಬನು ಒಂದು ಕಾರಲ್ಲಿ ಬರ್ತಾರೆ. 25 ಜನ ಬಂದರೆ 25 ಕಾರು, 1000 ಕಾರ್ ಬರ್ತದೆ. ಆ ಕಂಪ್ನಿಗಳು IT-BT ಆಗಿರೋದ್ರಿಂದ ಜಾಸ್ತಿ. ಕಂಪ್ನಿಗಳೆಲ್ಲ ಸ್ವಲ್ಪ ಈಚೆ ಹೋಗ್ಬೇಕೆಲ್ಲ, 100-100 ಕಿಲೋಮೀಟ್ರ್ ದೂರ ಹೋಗಬೇಕು. ಜನ ಸ್ಪ್ರೆಡ್ ಆಗಬೇಕು. ಇರೋ ಕಡೆನೇ ಜಾಸ್ತಿ ಆಗ್ತಾಯಿದ್ರೆ ಎಲ್ಲ ಹಿಂಗೆ ನೋಡಿ ಈ ಥರ ಇದಾಗುತ್ತೆ. ಪ್ರೈಸ್ ಜಾಸ್ತಿ ಆಗಿದೆ. ಸೊ ಡೈಲಿ ಓಡಾಡೋರಿಗೆ ಯಾವ ಥರ ಪ್ರಾಬ್ಲಮ್ ಆಗ್ತಾ ಇದೆ? 50% ಜಾಸ್ತಿ, ತುಂಬ 20% ಜಾಸ್ತಿ ಆಗಿಬಿಟ್ಟಿದೆ. ನೋಡಿ, ನಾನು ಇಲ್ಲಿಂದ ಹಲ್ಸೂರು ಹೋಗ್ತೀನಿ. ಹಲ್ಸೂರದೆಲ್ಲ ಇಲ್ಲಿ ಮಧ್ಯೆ 37 ರೂಪಾಯಿ ಇತ್ತು, ಈಗ 60 ರೂಪಾಯಿ ಆಗಿಬಿಟ್ಟಿದೆ. 60 ರೂಪಾಯಿ ಆಗಿಬಿಟ್ಟಿದೆ. ತುಂಬ ಕಷ್ಟ ಆಗಿಬಿಟ್ಟಿದೆ. ನಿನ್ನೆಯಿಂದ ಬಸ್ನಲ್ಲಿ ಓಡಾಡ್ತಾ ಇದ್ದೀನಿ 20 ರೂಪಾಯಿಗೋಸ್ಕರ. ಇದು ಭಾಳ ಕಷ್ಟ ಆಗಿಬಿಟ್ಟಿದೆ ನಮ್ಮಂಥ ಬಡವರಿಗೆ. ನೋಡಿ, ನಾನು ಇಲ್ಲಿಂದ ನನ್ನ ಮನೆ ಹಲ್ಸೂರು, 2 ಟ್ರೈನ್ ಸೇರ್ಕೊಂಡು ಹೋಗ್ತೀನಿ. 37 ರೂಪೀಸ್ ಇತ್ತು, ಈಗ 60 ರೂಪೀಸ್ ಆಗಿಬಿಟ್ಟಿದೆ. ಜನ ಯಾವ ಥರ ಪರದಾಡ್ತಿದ್ದೀರಾ ಸರ್? ಜನ ಏನು ಡೈಲಿ ಅದೇ ಮೆಟ್ರೋನಲ್ಲಿ ಓಡಾಡ್ತಾ ಇದೆ. ಈಗ ಇಷ್ಟು ರೇಟ್ ಮಾಡಿಬಿಟ್ಟು 120 ರೂಪಾಯಿ ಟೂ ವೀಲರ್ ಇದೆ, ಓಡಾಡೋಕ್ಕೆ ಆಗಲ್ಲ ಅಂತ ಟ್ರೈನ್ನಲ್ಲಿ ತುಂಬ ಚೆನ್ನಾಗಿತ್ತು. ಈಗ 220 ರೂಪಾಯಿ ಹಿಡ್ಕೋಬೇಕು ಹೋಗಿ ಬರೋಕ್ಕೆ. ಮುಂಚೆ ಸರ್ಕಾರ 3 ರೂಪಾಯಿ ಮಾಡಿದ್ದಾರೆ ಇದಕ್ಕೆ, ಬಸ್ಸಿಗೆ. ಇವರು ಬಂದು 20 ರೂಪಾಯಿ ಮಾಡಿದ್ದಾರೆ. ಅದೇ ಭಾಳ ಕಷ್ಟ. ಮಾಡೋಕ್ಕೆ ಸಾರ್ವಜನಿಕ ವೆಹಿಕಲ್ಗಳನ್ನು ಯೂಸ್ ಮಾಡಿ, ಹೌದು ಮಾಡಬೇಡಿ ಅಂತ ಹೇಳುತ್ತೆ. ಈ ಥರ ಆಗಿಬಿಟ್ರೆ ಹೆಚ್ಚೆ ಯಾರು ಏನು ಮಾಡೋದು, ಹೆಂಗೆ ನಾವೆಲ್ಲ ಬಡವರೆಲ್ಲ ಹಿಂಗೆ ಬಿಡುವುದು ಅಂತ ನಮಗೆ ಏನೂ ಗೊತ್ತಾಗ್ತಾ ಇಲ್ಲ. ತುಂಬ ಕಷ್ಟ ಆಗಿಬಿಟ್ಟಿದೆ. ಏನೋ ಒಂದು 5 ರೂಪಾಯಿ ಜಾಸ್ತಿ ಮಾಡಿದರೆ ಚೆನ್ನಾಗಿತ್ತು. 20 ರೂಪಾಯಿ ಅಂದರೆ ತುಂಬ ಜಾಸ್ತಿ. ಇತ್ತೀಚೆಗೆ KSRTC ಬಸ್ ಕೂಡ 15% ಜಾಸ್ತಿ. ಅವ್ರು ಏನಿಲ್ಲ, 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಮಾರ್ಕೆಟಿಂದ ಹಲ್ಸೂರು ಹೋಗೋಕ್ಕೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಲೋಕಲಲ್ಲಿ ಎಲ್ಲೇ ಓಡಾಡೋಕ್ಕೆ 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 5 ರೂಪಾಯಿ ಇತ್ತು, 6 ರೂಪಾಯಿ ಕೊಟ್ಬಿಟ್ಟು ಹೋಗ್ತೀವಿ. ಇದು ಏನಂದರೆ, ಇದು 37 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿಬಿಟ್ಟಿದೆ. 20 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಓಡಾಡೋದು, ಏನು ಮಾಡೋದು ಅಂತ ಏನೂ ಅರ್ಥ ಆಗ್ತಾಯಿಲ್ಲ. ಈಗ ನಾವು ಅದೇ ಗಾಡಿನಲ್ಲಿ ನಾವು ಪೆಟ್ರೋಲ್ ಹಾಕಿಬಿಟ್ರೆ, ಒಂದು 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಆರಾಮಾಗಿ ಹೋಗಿ ಬರ್ಬೋದು. ತಿರ್ಗಾ ಒಂದು ಸತಿ ತಿರ್ಗಾ ಹೋಗ್ಬೋದು, 3 ಸತಿ ಹೋಗ್ಬೋದು. ನಾವು ಅದು ವಯಸ್ಸಾಗಿಬಿಟ್ಟಿದೆ, ಓಡಾಡೋಕ್ಕೆ ಟ್ರೈನ್ ತುಂಬ ಚೆನ್ನಾಗಿದೆ ಅಂತ ನಾವು ಓಡಾಡ್ತೀವಿ. ನೋಡಿದ್ರೆ ಈ ಥರ ಡಬಲ್ ಮಾಡಿಬಿಟ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಮುಂದಿನ ದಾರಿ ಸರ್? ಮುಂದಿನ ದಾರಿ ಏನು, ಇವರೇ ಕಡಿಮೆ ಮಾಡಬೇಕು, ತಿರ್ಗಾ ನಾವು ಹತ್ತಿಸ್ಬೇಕು ಟ್ರೈನ್ನಲ್ಲಿ. ಅದೇ ಆಸೆ ನಮ್ಮದು, ಬೇರೆ ಏನಿಲ್ಲ. ಫೈನಲ್ ಆಗಿ ಗೌರ್ಮೆಂಟ್ಗೆ ಏನು ಹೇಳಬೇಕು, ಅವ್ರಿಗೆ ಸ್ವಲ್ಪ ಏನಾದರೂ ಮಾಡಲೇಬೇಕು. ಒಂದು 5 ರೂಪಾಯಿ ಮಾಡಲಿ, ಜಾಸ್ತಿ ಸಾಕು. ಗೌರ್ಮೆಂಟವ್ರು 3 ರೂಪಾಯಿ ಮಾಡಿದ್ದಾರೆ ಬಸ್ಸಿಗೆ, ಇವರು 5 ರೂಪಾಯಿ ಮಾಡಲಿ, ಪರವಾಗಿಲ್ಲ. 20 ರೂಪಾಯಿ ಅಂದರೆ ತುಂಬ ಕಷ್ಟ. ಈಗ ನಾವು 3 ಜನ ಸೇರಿಕೊಂಡು 60 ರೂಪಾಯಿ, 180 ರೂಪಾಯಿ ಆಗುತ್ತೆ 3 ಜನಕ್ಕೆ.
ಅದೇ ಆಟೋ ಹತ್ತಿಸ್ಬಿಟ್ರೆ ಆರಾಮಾಗಿ ಇಳಿಬೋದಲ್ಲ ನಾವು ಹೋಗಿ 3 ಜನ ಶೇರ್ ಮಾಡಿಕೊಂಡು. ಇದು ಒಳ್ಳೆಯದಾ ಇಲ್ಲ ಟ್ರೈನ್ ಒಳ್ಳೆಯದಾ ನೀವು ಹೇಳಿ. ನಾವು ಇಲ್ಲಿಂದ ವಿಜಯನಗರ ಅತ್ತಿಗುಪ್ಪೆ ಅಷ್ಟೇ. ಬಿಫೋರ್ ಎಷ್ಟಿತ್ತು ಸರ್ ಪ್ರೈಸ್? 42 ರುಪೀಸ್ ಏನೋ ಇತ್ತು. ಇವಾಗ ಏನೋ ಜಾಸ್ತಿ ಆಗಿದೆ. ಕಷ್ಟ ಓಡಾಡೋಕ್ಕೆ, 2 ವೀಲರೇ ಓಡಾಡೋದು. ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅಂತದೆ ಸರ್ಕಾರ ಪ್ರೈವೇಟಲ್ಲಿ. ಸರ್ ಇಲ್ಲಿ ಹತ್ತು ಇಳಿದು ಎಲ್ಲ ಹೋಗೋಷ್ಟರಲ್ಲಿ ಅದು ಮೆಜೆಸ್ಟಿಕ್ಕಿಂದ ಹೋಗಿ ತಿರ್ಗಾ ಅಲ್ಲಿಂದ ಇಳಿದು ತಿರ್ಗಾ ಅಲ್ಲಿಂದ ಹೋಗ್ಬೇಕು. ಅಷ್ಟರಲ್ಲಿ ನಾವು ಹೋಗ್ಬಿಡ್ತೀವಲ್ಲ ಮನೆಯಲ್ಲಿ. 45 ಮಿನಿಟ್ಸ್ ಏನೋ ಆಗುತ್ತೆ ಇಲ್ಲಿಂದ ವಿಜಯನಗರ ಹೋಗೋಕ್ಕೆ. ಒಂದು 15 ನಿಮಿಷದಲ್ಲಿ 2 ವೀಲರಲ್ಲಿ ಹೋಗ್ಬಿಡ್ತೀವಲ್ಲ. ಸಂಪಾದನೆ ಎಲ್ಲ ಮೆಟ್ರೋ ಗಿಟ್ಟಂಗೆ ಆಗುತ್ತೆ ಅಂತ ಕೆಲವು ಜನ. ಅದು ಆಫೀಸವ್ರಿಗೆ ಕರೆಕ್ಟ್. ಅದು ನಮ್ಮಂಥವ್ರಿಗೆ ಎಲ್ಲಿ ಆಗತ್ತೆ ಹೇಳಿ. ನಾವು ಡೈಲಿ ಸಂಪಾದನೆ ಮಾಡಿ ಡೈಲಿ ಹೋಗೋ ಹಾಗೆ ಆಗತ್ತಾ? ಡೈಲಿ 100 ರೂಪಾಯಿ ಖರ್ಚು ಮಾಡಬೇಕು. ಡೈಲಿ 100 ರೂಪಾಯಿ ಅಂದ್ರೂ 150 ರೂಪಾಯಿ ಬೇಕು ಹೋಗಿ ಬರೋಕ್ಕೆ. 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 50 ರೂಪಾಯಿ ನಮಗೆ ಮಿಕ್ಕತ್ತೆ. ಸಂಬಳ ಎಷ್ಟು ನಮಗೆ? 500 ರೂಪಾಯಿ ಸಂಬಳ. ಇವಾಗ 100 ಫೈನಲ್ ಆಗಿ ಏನು ಏನು ಇವ್ರು ಕೇಳಿ ಗೌರ್ಮೆಂಟ್ಗೆ ಏನು ಹೇಳ್ತೀರಾ ಫೈನಲ್? ಏನು ನಾವು ಎಷ್ಟು ಬಡ್ಕೊಂಡ್ರು ಅಷ್ಟೇ. ಅವ್ರು ಮಾಡೋದ ಕೆಲಸ ಮಾಡ್ತಾರೆ ಅಷ್ಟೇ. ನಾವು ಹೇಳಿ ಅಕ್ಕಿ ಬೆಲೆ ಕಮ್ಮಿ ಮಾಡಿದ್ರು ಮಾಡಲ್ಲ, ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿದ್ರು ಮಾಡಲ್ಲ, ಏನು ಮಾಡಲ್ಲ. ಯಾವ ಬೋಲ್ತೀವಿ ನಾವು ಅದು ಅವ್ರಿಗೆ. ಸರ್ ಆ್ಯಕ್ಚುಲಿ ಇದು ಮೆಟ್ರೋ ಪ್ರೈಸಸ್ ಡಬಲ್ ಆಯಿತು. 10% 20% ನಾರ್ಮಲ್, ಬಟ್ ಫಾರ್ ಕಾಮನ್ ಪಬ್ಲಿಕ್ ತುಂಬ ಆಯಿತು. ನಾನು JP ನಗರಿಂದ ನಾನು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೀನಿ. ಅದು ಬಿಫೋರ್ ನಾ 39.9 ರುಪೀಸ್ ಪೇ ಮಾಡ್ತಾಯಿದ್ದೀನಿ, ಇವತ್ತು 70 ರುಪೀಸ್ ಪೇ ಮಾಡ್ತೀನಿ. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಇದು ಪ್ರೈವೇಟ್ ಆಯಿತು. ಸೊ ಇಟ್ ಇಸ್ ನಾಟ್ ಫೇರ್ ಆನ್ ಪಬ್ಲಿಕ್. ಇದು ಸ್ವಲ್ಪ ಚೇಂಜ್ ಮಾಡಬೇಕು, ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೋಬೇಕು. ಹೌದಾ? ಗೌರ್ಮೆಂಟ್ ವಿಲ್ ಟೆಲ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಪ್ರೈವೇಟ್ ವೆಹಿಕಲ್ಸ್ನ ಯೂಸ್ ಮಾಡಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ನ ಯೂಸ್ ಮಾಡಿ ಅಂತ ಹೇಳುತ್ತೆ. ಅದಕ್ಕೆ ಇದು ಪ್ರೈಸ್ ಕಡಿಮೆ ಆಗಬೇಕು ತಾನೆ. ಇದು 70 ರುಪೀಸ್ ಆಯಿತು. ನಾವು ಮಾರ್ನಿಂಗೇ ಹೋಗಬೇಕು, ಮೆಟ್ರೋನೇ ವೇಟ್ ಮಾಡಬೇಕು, ನಾವು ಕಾರೇ ಯೂಸ್ ಮಾಡ್ಬೋದು ತಾನೆ. ಪೊಲ್ಯೂಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಏನು ಬೆನಿಫಿಟ್ಟು? 70 ರುಪೀಸ್ ಇನ್ಕ್ರೀಸ್. ಇವತ್ತು ಡೆಪಾಸಿಟ್ ಇನ್ಕ್ರೀಸ್ ಮಾಡಿದರು. ಮುಂದೆ ಸ್ಮಾರ್ಟ್ ಕಾರ್ಡ್ ತೊಗೋಬೇಕಂದ್ರೆ 50 ರೂಪಾಯಿ ಕೊಡಬೇಕು, ಇವತ್ತು 90 ರೂಪಾಯಿ ಕೊಡಬೇಕು. ಅವರು ಪ್ರಾಫಿಟ್ದ ನೋಡ್ತಾ ಇದ್ದಾರೆ, ಅದಕ್ಕೆ ಅಷ್ಟೇ, ಏನಿಲ್ವ. ನಿಮ್ಗೆ ಯಾವ ಥರ ಕಷ್ಟ ಆಗ್ತಾ ಇದೆ ಸರ್ ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ? ಇವಾಗ ನಾನು 5 ಡೇಸ್ ವೀಕ್ ನಾನು ಆಫೀಸ್ಗೆ ಹೋಗ್ತೀನಿ. ಮುಂದೆ ನನಗೆ 1500 ರುಪೀಸ್ ಆಗುತ್ತೆ. ಇವತ್ತು ಪರ್ ಮಂತ್ ನಂಗೆ 5000 ಆಗುತ್ತೆ. ಅದು ನಾವು ಜಾಸ್ತಿ ಇದ್ದಾನೆ. ನಂದು ತಿಂಗಳಿಗೆ 30,000 ಬರುತ್ತೆ. 5,000 ಇಲ್ಲೇ ಹೋಗುತ್ತೆ. ನಾನೇನು ತೊಗೋಬೇಕು? ರೆಂಟ್ ಯಾವಾಗ ಕೊಡಬೇಕು? ಪ್ರಾಬ್ಲಮ್ ಇರುತ್ತೆ ತಾನೆ. ಅದನ್ನ ಏನು ಹೇಳ್ತೀರಾ ಸರ್ ಫೈನಲ್ ಗೌರ್ಮೆಂಟ್ಗೆ? ಗೌರ್ಮೆಂಟ್ ಚೇಂಜ್ ಮಾಡಿಬಿಡು. ಪ್ರಾಫಿಟ್ ನೋಡೋಕ್ಕಾಗಲ್ಲ. ಪಬ್ಲಿಕ್ ಸೇಫ್ಟಿ, ಪಬ್ಲಿಕ್ ಬೆನಿಫಿಟ್ ನೋಡಬೇಕು ಅಷ್ಟೇ. ಸೊ ಇದಾಗಿತ್ತು ವೀಕ್ಷಕರೇ ಜನರ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಗಮನ ಹರಿಸ್ಬೇಕು. ಮಿಡಿಲ್ ಕ್ಲಾಸ್ ಜನರಿಗೆ ತುಂಬಾ ಹೊರೆ ಆಗ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು.